ವೇದಿಕೆ ಮೇಲಿರ್ತಕ್ಕಂಥ ಗಣ್ಯರೇ, ಇಲ್ಲಿ ಬಂದಿರತಕ್ಕಂಥ ನಾಗರಿಕರೇ, ನಮ್ಮ ಸೇವ್ ಬ್ಯಾಂಗ್ಳೂರ್ ಕಮಿಟಿ ಬಗ್ಗೆ ಒಂದು 4 ವಿಚಾರಗಳನ್ನ ಹಂಚ್ಕೊಳ್ಳೋಕೆ ಇಷ್ಟಪಡ್ತೀನಿ. ಈ ಸೇವ್ ಬ್ಯಾಂಗ್ಳೂರ್ ಕಮಿಟಿ ಸುಮಾರು ಒಂದು 20 ವರ್ಷದ ಕೆಳಗೆ 25 ವರ್ಷದ ಕೆಳಗೆ ಪ್ರಾರಂಭ ಆದಂಥ ಸಂಸ್ಥೆ. ಆ ಕಾಲದಲ್ಲಿ ನಾವು ಗಮನಿಸಿದ್ವಿ, ನಮ್ಮ ಬೆಂಗಳೂರಿನ ಸ್ಥಿತಿಗತಿ ಕ್ರಮೇಣವಾಗಿ ಹಾಳಾಗ್ತಿರೋದನ್ನು ನಾವು ಬಹಳ ಆತಂಕದಿಂದ ಗಮನಿಸಿದ್ವಿ. ಪರ್ಟಿಕ್ಯುಲರ್ಲಿ 95ನೇ ಇಸ್ವಿ ಗ್ಲೋಬಲೈಸೇಷನ್ನು ಆದ ನಂತರ, ಅದು ಈ IT ಇಂಡಸ್ಟ್ರಿಗಳು ಬಂದ ನಂತರ ಅತ್ಯಂತ ವೇಗದಲ್ಲಿ ಬೆಂಗಳೂರು ಬೆಳೆಯೋಕ್ಕೆ ಶುರುವಾಯಿತು. ಇದಕ್ಕೆ ಸಮರ್ಪಕವಾಗಿ ಏನೇನು ವ್ಯವಸ್ಥೆಗಳು ಮಾಡಬೇಕಿತ್ತು, ಆ ವ್ಯವಸ್ಥೆಗಳ ಕೊರತೆ ನಮಗೆ ಕಾಡಕ್ಕೆ ಶುರುವಾಯಿತು. ನಿಮ್ಗೆ ಆಶ್ಚರ್ಯ ಆಗ್ಬೋದು, ಆ ಕಾಲದಲ್ಲೇ ನಮ್ಮ ಸಂಘಟನೆಯಿಂದ ನಾವು ಒಂದು ಸಜೆಸ್ಟ್ ಮಾಡಿದ್ವಿ, ರಿಂಗ್ ರೈಲ್ ಹಾಕಿ ಅಂತ. ಈ ನಮ್ಮ ರಿಂಗ್ ರೋಡ್ ಏನಿದೆ ಈಗ, ಅದೇ ಇದರೊಳಗೆ ಡೈರೆಕ್ಷನಲ್ಲಿ ರೈಲ್ ವ್ಯವಸ್ಥೆ ಮಾಡಿ ಅದು ಹೆಲ್ಪ್ ಆಗುತ್ತೆ ಬೆಂಗಳೂರಿಗೆ. ಗೊತ್ತಲ್ಲ ನಿಮ್ಮ ಸರ್ಕಾರಗಳ ಆಟಿಟ್ಯೂಡ್ ಹೇಗಿರುತ್ತೆ ಅಂತ ಕೇಳೋದು. ಒಂದು ಪ್ರಜಾತಂತ್ರದಲ್ಲಿ ಯಾವನೇ ಒಬ್ಬ ವ್ಯಕ್ತಿ ಹೇಳ್ಬೋದು, ಸಂಘಟನೆ ಬಿಡಿ, ಒಬ್ಬನಿಗೆ ಒಂದು ಬುದ್ಧಿವಂತಿಕೆಯಿಂದಾಗಿ ಏನೋ ಒಂದು ಒಳ್ಳೆ ಸಜೆಷನ್ ಬರ್ಬೋದು, ಒಳ್ಳೆ ಸಲಹೆ ಬರ್ಬೋದು. ಪ್ರಜಾತಂತ್ರದಲ್ಲಿ ಅದಕ್ಕೂ ಕೂಡ ಮನ್ನಣೆ ಕೊಡಬೇಕು ಅಂತಕ್ಕಂಥ ಒಂದು ಸಂಸ್ಕೃತಿ ಇರಬೇಕು, ಒಂದು ಥಿಂಕಿಂಗ್ ಇರಬೇಕು, ಒಂದು ಅಪ್ರೋಚ್ ಇರಬೇಕು. ನಮ್ಮನ್ನು ನೋಡ್ತೀವಲ್ಲ, ನಾನು ಹೇಳಿದ್ದೆ ಸರಿ, ಆನೆ ನಡೆದಿದ್ದೆ ದಾರಿ. ಸೊ ಹೀಗೆ ನಮ್ಮ ಬೆಂಗಳೂರು ಬೆಳ್ಕೊಂಡ್ ಬಂದಿದೆ. ಆ ಕಾಲದಲ್ಲಿ ಮೊದಲನೇ ಫ್ಲೈಓವರ್ ಆಗಿದ್ದು ಅಂತ ಹೇಳಿದ್ರೆ ಆ ಸಿಟಿ ಸರ್ಕಲಿಂದ ಈ ಸಿಟಿ ಮಾರ್ಕೆಟ್ಗೆ. ಆಗ್ಲೂ ಕೂಡ ತಜ್ಞರು ಹೇಳಿದ್ರು, ನೀವು ಟ್ರಾನ್ಸ್ಫರ್ ಮಾಡ್ತಿದ್ದೀರ ಅಷ್ಟು ಟ್ರಾಫಿಕ್ 4 ಮಂದಿ ಕಡೆಗೆ, ಇನ್ನೇನು ಅಲ್ಲ ಅಂತ. ಕಣ್ಣಾರೆ ನೋಡ್ತಾ ಇದ್ದೀವಿ ಈಗ, ಯಾವಾಗ ನೋಡಿದ್ರು ಆ ಸಿಟಿ ಮಾರ್ಕೆಟ್. ಅಪ್ಪ, ಈಗಲೂ ನೋಡಿ 1500 ಕೋಟಿ ರೂಪಾಯಿನಲ್ಲಿ ಕಮರ್ಷಿಯಲ್ ಕಾಂಪ್ಲೆಕ್ಸ್ ಕಟ್ತಾರಂತ ಕೆಂಪೇಗೌಡ ಬಸ್ ಸ್ಟ್ಯಾಂಡ್ ಅಲ್ಲಿ. ಏನಾಗತ್ತೆ, ಇದೇನು ರಾಕೆಟ್ ಸೈನ್ಸ್ ಅಲ್ಲಿ ಅರ್ಥ ಮಾಡ್ಕೊಳಕ್ಕೆ ಸರಳವಾಗಿರ್ತಕ್ಕಂಥದ್ದು. ಕಮರ್ಷಿಯಲ್ ಕಾಂಪ್ಲೆಕ್ಸ್ಗಳು ಬಂತು ಅಂತ ಹೇಳಿದ್ರೆ ಅದನ್ನ ಕೊಂಡ್ಕೊಳ್ಳೋದಕ್ಕೆ ಜನರು ಹೋಗೋಕೆ ಶುರು ಮಾಡ್ತಾರೆ, ಕಾರ್ಗಳನ್ನ ಬಳಸ್ತಾರೆ. ಯಾಕಂದ್ರೆ ಸಾಮಾನು ಕೊಂಡ್ಕೊಂಡ್ಮೇಲೆ ತಗೊಂಡ್ಬರೋದಕ್ಕೆ ಕಾರ್ಗಳು ತಾನೇ ಬೇಕಾಗಿರೋದು. ಆಟೋಗಳು ಬಳಕೆ ಜಾಸ್ತಿ ಆಗುತ್ತೆ, ಟ್ಯಾಕ್ಸಿಗಳು ಬಳಕೆ ಜಾಸ್ತಿ ಆಗುತ್ತೆ. ಇದೇನು PhD ಮಾಡ್ಬೇಕಾ ಇದನ್ನ ಅರ್ಥ ಮಾಡ್ಕೊಳಕ್ಕೆ ಮಾಡಕ್ ಹೊರಟಿದ್ದಾರೆ. ಇದ್ರದ್ದು ಇಂಪ್ಯಾಕ್ಟ್ ಏನಾಗುತ್ತೆ ನೆನೆಸ್ಕೊಂಡ್ರೆ ಹೆದರಿಕೆ ಆಗುತ್ತೆ. ಇರೋದೊಂದು 25 ಅಡಿ ಅಗಲ ಯಾವುದೋ ಬೂಟ್ ಶೆಡ್ ರೋಡು. ನಾನು ಒಂದ್ಸರಿ ನಿಟ್ಟೂರು ಶ್ರೀನಿವಾಸ ರಾಯರಿಗೆ ಕೇಳಿದ್ದೆ, ಹಿರಿಯರು ಪಾಪ, ಏನ್ ಸರ್ ಇಷ್ಟು ಸೆಂಟ್ರಲ್ ಭಾಗಕ್ಕೆ ಇಷ್ಟೇ ಚಿಕ್ಕ ರೋಡ್ ಮಾಡಿದಾರಲ್ಲ ಅಂತ. ನಿಟ್ಟೂರು ಶ್ರೀನಿವಾಸ, ನೋ ಮಿಸ್ಟರ್ ರವಿ, ಇಟ್ ಇಸ್ ನಾಟ್ ಸೋ, ದಿಸ್ ವಾಸ್ ದ ಬ್ರಾಡೆಸ್ಟ್ ರೋಡ್ ವೆನ್ ಇಟ್ ವಾಸ್ ಮೇಡ್ ಅಂತ. ಅಯ್ಯೋ ಅನ್ಕೊಂಡೆ. ನೋಡಿ ಹೆಂಗಿದೆ, ಅವಾಗ್ಲಿಂದಲೂ ಸಮಸ್ಯೆ. ಸೊ ಈ ತರ ಒಂದು ಪರಿಸ್ಥಿತಿ ನಾವು ಗಮನಿಸಿದಾಗ ನಮ್ಗೆ ಅನ್ನಿಸ್ತು, ಬೆಂಗಳೂರಿಗೆ ಏನಾದ್ರು ಒಂದು ಚಳವಳಿಗಳನ್ನ ಬೆಳೆಸ್ಬೇಕು ನಾವು ಈ ನಾಗರಿಕ ವ್ಯವಸ್ಥೆಗಳು ಸಂಬಂಧಪಟ್ಟಂಗೆ ಅಂತ ಹೇಳ್ಬಿಟ್ಟು ಹಲವಾರು ಚಳವಳಿಗಳನ್ನ ತಗೊಂಡ್ರು. 2-3 ಮಾತನ್ನ ಹೇಳ್ಬಿಟ್ಟು ನನ್ನ ಮಾತುಗಳನ್ನ ಮುಗಿಸ್ತೀನಿ. 99ನೇ ಇಸ್ವಿನಲ್ಲಿ ರಿಂಗ್ ರೋಡ್, ಅದಕ್ಕೆ ಟಾರ್ ಹಾಕಿರಲಿಲ್ಲ, ವಿಪರೀತ ಗುಂಡಿಗಳಾಗಿತ್ತು. ಆ PS ಕಾಲೇಜಲ್ಲಿ ವಿದ್ಯಾರ್ಥಿಗಳು 4-5 ಜನ ಆಕ್ಸಿಡೆಂಟ್ ಆಗಿ ತೀರ್ಕೊಂಡ್ಬಿಟ್ರು. ಆ ರಸ್ತೆಯನ್ನಕ್ಕೆ ಸಾಧ್ಯ ಇರಲಿಲ್ಲ, ಗುಂಡಿಗಳ ಸರಮಾಲೆ ಆಗೋಗ್ಬಿಟ್ಟಿತ್ತು ಏಕನಂದಾಕ್ರೆವರೆಗೂ ಕೂಡ. ನಾವು ಸೇವ್ ಬೆಂಗಳೂರು ಕಮಿಟಿಯಿಂದ ಅದಕ್ಕೆ ಹೋರಾಟ ಮಾಡಿ ಅದನ್ನ ಟಾರ್ ಹಾಕೋದು ಮಾಡಿದ್ವಿ. ಹಾಗೇನೆ ಕತ್ತರಗುಪ್ಪೆನಲ್ಲಿ 2006ನೇ ಇಸ್ವಿನಲ್ಲಿ, ಅದು ಕತ್ತರಗುಪ್ಪೆ ಲೇಔಟ್ ಫಾರ್ಮ್ ಆಗಲಿ 25 ವರ್ಷ ಆಗಿತ್ತು, ಎಲ್ಲ ಮಣ್ಣು ರೋಡ್. ಅದಕ್ಕೂ ಕೂಡ ದೀರ್ಘವಾಗ ಹೋರಾಟ ಮಾಡಿ ಎಲ್ಲ ರಸ್ತೆಗಳಿಗೂ ಟಾರ್ ಹಾಕೋಂಗೆ ಮಾಡಿದ್ದಾಯ್ತು. ಅಲ್ಲಿನೊಂದು ತಮಾಷೆನೂ ಕೂಡ ಆಯ್ತು. ಇನ್ನು ಮಾಲಿನ್ಯವರಿದ್ದಾರೆ ಅವ್ರಿಗೆ ಗೊತ್ತು, ಅವ್ರ ಏರಿಯಾದಲ್ಲೂ ಕೂಡ ನೀರು ಬರ್ತಿರ್ಲಿಲ್ಲ, ಕುಡಿಯೋ ನೀರು. ಅದಕ್ಕೂ ಕೂಡ ಫೈಟ್ ಮಾಡಿದ್ವಿ.
ಆ BDL ಬಸವೇಶ್ವರ ಹೇಳ್ತಾರೆ, ಯಾರೇ ಹೇಳಿದ್ದು ನೀರು ಬಿಡ್ತಾ ಇದ್ದೀವ್ರಿ, ಅದಕ್ಕೆಲ್ಲ ಪೈಪ್ ಹಾಕಿದೀವಿ ನೋಡಿ. ಎಲ್ಲ ಅಗಸಿ ತೆಗೆದು ನೋಡಿದ್ರೆ ಯಾನೊಬ್ಬ ಪುಣ್ಯಾತ್ಮ ಆ ನೀರಿನ ಪೈಪ್ಗೆ ಗುಂಡ್ಕಲ್ಲು ಇರ್ತಲ್ಲ, ಗುಂಡ್ಕಲ್ಲು ಹಳೆ ಕಾಲದಲ್ಲಿ ಬಳಸ್ತಿದ್ರು ಚಟ್ನಿ ಮಾಡಕ್ಕೆ, ಆ ಗುಂಡ್ಕಲ್ನ ಹಾಕ್ಬಿಟ್ಟಿದ್ದಾನೆ. ಯಾಕಪ್ಪ ಅಂತ ಹೇಳಿದ್ರೆ ಅವನಲ್ಲಿ ಈ ಮಿನರಲ್ ವಾಟರ್ ಫ್ಯಾಕ್ಟ್ರಿ ಇಟ್ಕೊಂಡಿದ್ದಾನೆ, ಅವನಿಗೆ ವ್ಯಾಪಾರ ಆಗಲಿಲ್ಲ. ಹೆಂಗಿದೆ ನೋಡಿ ಲೆಕ್ಕ. ಆ ಗುಂಡ್ಕಲ್ ತೆಗೆಸಿದ್ಮೇಲೆ ಇಡೀ ಬಡಾವಣೆಗೆ ನೀರು ಬಂತು. ಹಾಗೇನೆ 2008ನೇ ಇಸ್ವಿನಲ್ಲೂ 6ನೇ ನಾವು ಮರ್ತೋಗ್ಬಿಡ್ತೀನಿ. ಈಗ ಈ ರಸ್ತೆ ಅಗಲೀಕರಣ ಮಾಡ್ಬಿಟ್ಟ ಕನೆಕ್ಟಿಂಗ್ ಟ್ರಾಫಿಕ್ ಎಲ್ಲ ಸಾಲ್ವ್ ಆಗೋಗುತ್ತೆ, TDR ಕೊಟ್ಬಿಡ್ತೀವಿ ಅಂತ ಶುರು ಮಾಡ್ಕೊಂಡು. ಇದರಿಂದೇನು ಇದೇ ಥರನೇ, ಯಾವ ವೈಜ್ಞಾನಿಕ ಸ್ಟಡಿನೂ ಇಲ್ಲ, ಎಂಥದ್ದು ಇಲ್ಲ. ಯಾರಿಗ ಮಾಡಬೇಕು ಅಂತ ಅನಿಸ್ತಾ ಮಾಡಕ್ಕ ಕೋಟ್ಯಾಂತರ ರೂಪಾಯಿ ಆಗಲೇ ಅಡ್ವಾನ್ಸ್ ಕೊಟ್ಬಿಡೋದು ಕಾಂಟ್ರಾಕ್ಟರ್ಗಳಿಗೆ ಡೆಮಾಲಿಷ್ ಮಾಡೋದು. ಅದರ ವಿರುದ್ಧ ಕೂಡ ನಾವು ಪ್ರಬಲವಾದ ಹೋರಾಟವನ್ನು ಮಾಡಿ ಮೊನ್ನೆ ಈಗೊಂದು 2 ವರ್ಷದ ಕೆಳಗೆ ನೀವು ಕುಮಾರಸ್ವಾಮಿ ಲೇಔಟ್ ಕಡೆಗೆ ಹೋದ್ರೆ ಪೈಪ್ ಲೈನ್ ನೀವು ನೋಡ್ಬೋದಲ್ಲ, ಅದ್ರ ಮೇಲೆ ಪಾರ್ಕ್ ಆಗಿದೆ. ಈಗ ಆ ಪಾರ್ಕಿಗೆ ಫೈಟ್ ಮಾಡಿದ್ವಿ ನಾವು. ಅದು ವಿಚಿತ್ರ ಅಂತ ಹೇಳಿದ್ರೆ 2 ವಾರ್ಡ್ಗಳ ಮಧ್ಯದಲ್ಲಿ ಬರುತ್ತೆ. ಈ ಕಾರ್ಪೊರೇಟರ್ ಕೇಳಿದ್ರೆ ಅವನ ಕಡೆ ತೋರಿಸ್ತಾನೆ, ಅವನಿಗೆ ಕೇಳಿದ್ರೆ ಇವನ ಕಡೆ ತೋರಿಸ್ತಾನೆ. ನನಗೆ ಬರಲ್ಲ ಕಾಡು ಬೆಳ್ಕೊಂಡಿತ್ತು. ರಾತ್ರಿ ಆಯ್ತು ಅಂತ ಹೇಳಿದ್ರೆ ಡ್ರಗ್ಸ್ ವ್ಯಾಪಾರ ನಡೆಯೋದು. ಸಾಕ್ಬೇಕಾಗೋಗಿತ್ತು ಜನಗಳನ್ನ. ನಾವು ಸೇವ್ ಬ್ಯಾಂಗ್ಳೂರ್ ಕಮಿಟಿಯಿಂದ ಹೋಗಿ BWSS ಚೇರ್ಮನ್ಗೆ ಮಾತಾಡಿಸಿ 4-5 ಸರ್ತಿ ಹೋಗಿ ಅವನ ಪರ್ಮಿಷನ್ ತಗೊಂಡು ಅದನ್ನೆಲ್ಲ BBMP ಅವ್ರಿಗೆ ಕೊಟ್ಟದನ್ನ ಇವಾಗ ಸುಂದರವಾಗಿರ್ತಕ್ಕಂಥ ಪಾರ್ಕ್ ಆಗಿದೆ. ಈ ಥರ ಹಲವಾರು ಹೋರಾಟಗಳನ್ನ ಮಾಡಿದ್ದೀವಿ, ಇನ್ನೂ ಮುಂದೆ ಮಾಡ್ತೀವಿ. ಈ ಥರ ಚರ್ಚೆಗಳನ್ನ ಏರ್ಪಡಿಸ್ತೀವಿ. ಈ ಮೂಲಕ ಜನಗಳನ್ನ ಎಚ್ಚರಿಸತಕ್ಕಂಥ ಒಂದು ಕೆಲಸನ ಪ್ರಯತ್ನ ಮಾಡ್ತಿರ್ತೀವಿ. ಒಟ್ಟಾರೆ ನಾನು ಹೇಳೋಕ್ಕೆ ಇಷ್ಟಪಡೋದಿಷ್ಟೇನೆ, ಎಲ್ಲಿ ಜನಗಳು ನಿಂತು ಹೋರಾಟ ಮಾಡ್ತಾವೆ, ನಮ್ಮ ಹಕ್ಕು ಅಂತ ಯಾವಾಗ ಎದ್ದು ನಿಂತ್ಕೊಂತಾರೋ ಆವಾಗ ನಮ್ಮ ಆಳ್ವಿಕರು ಕೆಲಸ ಮಾಡ್ತಾರೆ, ಇಲ್ಲದ್ರೆ ಕೆಲಸ ಮಾಡಲ್ಲ. 100 ಬಾರಿ ಇದನ್ನ ನಾವು ಪ್ರೂವ್ ಮಾಡಿದ್ವಿ. ನಾವಲ್ಲಿ ಕೆಲವೇ ಉದಾಹರಣೆ ಕೊಟ್ಟೆ, ಈ ಥರ ಬೇಕಾದಷ್ಟು ಉದಾಹರಣೆಗಳಿದೆ. ಈ ಒಂದು ಜನಗಳನ್ನ ಸಂಘಟನೆ ಮಾಡಿ ಒಂದು ಜನಗಳ ಒಂದು ಹೋರಾಟವನ್ನು ಕಟ್ಟತಕ್ಕಂಥ ಒಂದು ದಿಕ್ಕಿನಲ್ಲಿ ಇವತ್ತಿನ ದಿನ ಈ ಒಂದು ಕಾರ್ಯಕ್ರಮನ ಏರ್ಪಡಿಸಿದ್ದೀವಿ. ತಾವೆಲ್ಲರೂ ಬಂದಿದ್ದೀರಾ, ಭಾಳ ಸಂತೋಷ. ಎಲ್ಲರೂ ಈ ಒಂದು ಡೆಲಿಬ್ರೇಷನ್ಸಲ್ಲಿ ಭಾಗವಹಿಸ್ಬೇಕು ಅಂತ ಮನವಿ ಮಾಡ್ಕೊಳ್ತಾ ನನಗೆ 4 ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ನಮಸ್ಕಾರ.